ಈ ದಿನದ ವಾಕ್ಯದ ಶಿರೋನಾಮ, ತನ್ನ ಜನರನ್ನು ದೇವರು ತಳ್ಳಿಬಿಡುವುದಿಲ್ಲ. ಯಾರನ್ನು ತಳ್ಳಿಬಿಡುವುದಿಲ್ಲ, ಯಾರನ್ನು ತಳ್ಳಿಬಿಡ್ತಾರೆ ಎಂಬ ವಿಷಯಗಳನ್ನು ನಾವು ಸತ್ಯವೇದದಲ್ಲಿ ನೋಡಿಕೊಳ್ಳೋಣ. ಈ ದಿನ ವಾಕ್ಯದ ಧ್ಯಾನಕ್ಕಾಗಿ ಕೀರ್ತನೆಗಳು 94ನೇ ಅಧ್ಯಾಯದ 14ನೇ ವಚನವನ್ನು ಒಬ್ಬರು ಗಟ್ಟಿಯಾದ ಧ್ವನಿಯಿಂದ ಓದಬೇಕೆಂಬುದಾಗಿ ಹೇಳಿಕೊಂಡು, ಯೆಹೋವನು ತನ್ನ ಜನರನ್ನು ಬೇಡವೆಂದು ಜನರನ್ನು ತಳ್ಳಿ ಬಿಡುವುದಿಲ್ಲ, ತನ್ನ ಸ್ವಾಸ್ಥ್ಯವನ್ನು ಕೈ ಬಿಡುವುದಿಲ್ಲ, ತನ್ನ ಸ್ವಾಸ್ಥ್ಯವನ್ನು ಕೈ ಬಿಡುವುದಿಲ್ಲ. ನಾಮಕ್ಕೆ ಸ್ತೋತ್ರ ಉಂಟಾಗ. ಪ್ರಿಯ ದೇವಜನರೇ, ಸಭೆಯವರೇ, ದೇವರು ಕೆಲವರನ್ನು ಆರಿಸಿಕೊಳ್ತಾರೆ. ಆರಿಸಿಕೊಂಡವರಿಗೆ ದೇವರು ಕೊಡುವಂಥ ಒಂದು ಬಿರುದು ತನ್ನವರು, ನನ್ನವರು. ದೇವರಿಗೆ ಹೇಳುವಂಥ ಮಾತು, ಯೆಹೋವನು ತನ್ನವರು, ತನ್ನ ಜನರನ್ನು ಬೇಡವೆಂದು ತಳ್ಳಿಬಿಡುವುದಿಲ್ಲ. ದೇವರು ತನ್ನ ಜನರನ್ನು ತಳ್ಳಿಬಿಡುವುದಿಲ್ಲ ಎಂಬುದಾಗಿ ಹೇಳಬೇಕಾದ್ರೆ, ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ತಳ್ಳಲ್ಪಟ್ಟಂಥ ಅನುಭವಗಳು ಸಂಭವಿಸುವಂಥದ್ದು ನಿಜ. ಕೈಬಿಡಲ್ಪಟ್ಟ ಪರಿಸ್ಥಿತಿ, ಕಷ್ಟದಲ್ಲಿ ನಮಗೆ ಯಾರು ಆದರಣೆಗೆ ಬರದೇ ಇರುವಂಥ ಪರಿಸ್ಥಿತಿ, ಯಾರು ನಮ್ಮ ಪಕ್ಷವಾಗಿ ನಿಲ್ಲದೇ ಇರುವಂಥ ಪರಿಸ್ಥಿತಿ ಉಂಟಾಗುವಂಥದ್ದು ನಿಜ. ಅಂದರೆ ದೇವರು ತನ್ನವರು, ಅಂದರೆ ತನ್ನವರು ಯಾರು? ಇದನ್ನು ಸಾಧಾರಣವಾಗಿ ಇಲ್ಲಿ ಒಂದು ಚಿಕ್ಕ ಮಕ್ಕಳನ್ನು ಕೇಳಿದ್ರೆ, ಅವರ ತಾಯಿನ ತೋರಿಸಿ ಕೇಳಿದ್ರೆ, ಯಾರು ಕೇಳಿದ್ರೆ ನಮ್ಮಮ್ಮ ಅಂತ. ಯಾರಮ್ಮ? ನಮ್ಮ ಅಮ್ಮ. ಒಂದು ವೇಳೆ ಆ ಹುಡುಗರು, ಆ ಮಕ್ಕಳು ನನ್ನನ್ನು ಕೇಳಿದ್ರೆ ನಮ್ಮ ಪಾಸ್ಟು ಕೇಳ್ತಾರೆ. ಏನಂತ ಹೇಳ್ತಾರೆ? ನಮ್ಮ ಪಾಸ್ಟ್. ಅಥವಾ ಮನೆಗೆ ಹೋದಾಗ ಅಮ್ಮಮ್ಮ ಪಾಸ್ಟ್ ಅಂಕಲ್ ಬಂದು ತಿಳಿಸ್ತಾರೆ. ತನ್ನವರು ಕೇಳ್ಕೊಳ್ಬೇಕಾದ್ರೆ ವಾಕ್ಯ ಕೇಳಬೇಕು, ಗಮನ ಬಿಟ್ಟು ಕೇಳಬೇಕು, ಗಮನ ಎಲ್ಲೆಲ್ಲ ಹೋಗ್ಬಾರ್ದು. ತನ್ನವರು ಕೇಳ್ಕೊಳ್ಬೇಕಾದ್ರೆ ಅದೊಂದು ರಕ್ತ ಸಂಬಂಧ. ಏನು ಸಂಬಂಧ? ರಕ್ತ ಸಂಬಂಧಿಗಳನ್ನು ನೋಡಿ ನಮ್ಮವರು ಅಂತ ಹೇಳ್ತೀವಿ. ರಕ್ತ ಸಂಬಂಧ ಇಲ್ಲದೆಯವರು ನೋಡಿ ನಮ್ಮವರ ಅಲ್ಲ ಎಂಬುದಾಗಿ. ನಾವು ಪರಲೋಕದ ದೇವರಿಗೆ ರಕ್ತ ಸಂಬಂಧಿಗಳೇ. ಏನೋ ಪರಲೋಕದ ದೇವರಿಗೆ ನಾವೇನಾಗಿದ್ದೇವೆ? ರಕ್ತ ಸಂಬಂಧಿ. ಹೇಗೆ ಯೇಸು 2000 ವರ್ಷಗಳ ಹಿಂದೆ ಭೂಮಿಗೆ ಬಂದು ತನ್ನ ಕನ್ಯಾ ಮನೆಯಲ್ಲಿ ಜನಿಸಿ 30 ವರ್ಷಗಳ ಕಾಲ ತಂದೆ ತಾಯಿಗೆ ಅಧೀನನಾಗಿದ್ದು, 30 ವರ್ಷದ ಮೇಲ್ಪಟ್ಟು ಆತನು ಯೋರ್ದಾನ್ ನದಿಯ ಸ್ಥಾನಿಕನ ಯೋಹಾನನೆಂದು ದೀಕ್ಷಾಸ್ನಾನ ಹೊಂದಿ ತನ್ನ ಗಲಿಲಾಯದಲ್ಲಿ ಸೇವೆಯನ್ನು ಪ್ರಾರಂಭಿಸಿ ಯೆರೂಸಲೇಮಿನಲ್ಲಿ ತನ್ನ ಸೇವೆಯನ್ನು ಅಂತ್ಯಗೊಳಿಸುವಂಥದ್ದನ್ನು ನಾವು ಮಾಡ್ತೇವೆ. ಅದೇ ಶಿಲುಬೆ. ಆ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಏನು ಮಾಡಿದ್ದಾನೆ? ತನ್ನ ರಕ್ತವನ್ನು ಸುರಿಸಿದ್ದಾನೆ. ಆ ರಕ್ತದ ಮೂಲಕ ನಮ್ಮನ್ನು ಏನು ಮಾಡಿದ್ದಾನೆ? ಕೊಂಡುಕೊಂಡಿದ್ದಾನೆ. ಹಾಗಾಗಿ ದೇವರ ವಾಕ್ಯ ಹೇಳ್ತದೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ತನ್ನ ರಕ್ತದಿಂದ ಕೈಯಿಂದ ಕೊಂಡುಕೊಂಡವರು. ಆದರೆ ನಾವು ಯಾರು? ಯೇಸುವಿನ ರಕ್ತದಲ್ಲಿ ಮೂಲಕ ಬಿಡಿಸಲ್ಪಟ್ಟ ಈ ಲೋಕದ ಪಾಪದ ವಶದಿಂದಲೂ, ಶಾಪದ ವಶದಿಂದಲೂ, ಬಂಧನತನದಿಂದಲೂ, ಸೈತಾನನ ವಶದಿಂದಲೂ ದೇವರು ತನ್ನ ಶಿಲುಬೆಯ ಮರಣದ ಮೂಲಕ ಆತನು ನಮ್ಮನ್ನು ಬಿಡಿಸಿ ತನ್ನವರೆಂಬುದಾಗಿ ನಮ್ಮನ್ನು ಆರಿಸಿಕೊಂಡರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವ್ಯಾರು? ನಾವು ಆತನವರು. ನಾವ್ಯಾರು? ಯೇಸು ಕ್ರಿಸ್ತನ ರಕ್ತ ನಮ್ಮೊಳಗಿದೆಯಾ? ಇದೆ. ಸಾಧಾರಣ ನಾವು ಈ ಸಂಬಂಧಿಗಳನ್ನು ನೋಡಿದ್ರೆ ಹೀಗೆ ಹೇಳ್ತೇವೆ, ಇದು ನಮ್ಮ ರಕ್ತ ಸಂಬಂಧಿಗಳು ಅಂತ ಹೇಳ್ತೇವೆ ಅಲ್ವಾ? ಹಾಗೆ ದೇವರು ಸಹ ಪರಲೋಕದ ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ ತನ್ನವರನ್ನು ನೋಡಿ ಹೇಳ್ತಾನೆ, ನನ್ನವರು. ಬೈಬಲಲ್ಲಿ ಅನೇಕ ಕಡೆ ಇಸ್ರಾಯೇಲರನ್ನು ನೋಡಿ ನನ್ನವರು ಎಂಬುದಾಗಿ ಕರೆಯಲ್ಪಟ್ಟದನ್ನು ನಾವು ಬೈಬಲ್ನಲ್ಲಿ ಅನೇಕ ಭಕ್ತರು ನೋಡಿ ನನ್ನವರು ಎಂಬುದಾಗಿ ಕರೆಯಲ್ಪಟ್ಟದನ್ನು ನಾವು ಆತನವರು. ಅಂದರೆ ಆತನವರನ್ನು ಬೇಡವೆಂದು ತಳ್ಳಿಬಿಡುವುದಿಲ್ಲ.
ದೇವರು ತನ್ನವರನ್ನು ತಲೆ ಬಿಡೋದಿಲ್ಲ. ನಮಗೆ ಯಾರು ತಲೆ ಬಿಡೋದಿಲ್ಲ, ಯಾರು ತಲೆ ಪಡದೇ ಇರುವಂಥವರು ಅಂತ ಹೇಳಿದ್ರೆ ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನವನ್ನು ಓದಿಕೊಳ್ಳೋಣ. ತಂದೆಯು ನನಗೆ ಕೊಡುವಂತವರೆಲ್ಲರೂ ತಂದೆಯು ನನಗೆ ಕೊಡುವಂತರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ತಂದೆಯು ನನಗೆ ಕೊಟ್ಟವರು ನನ್ನ ಬಳಿಗೆ ಬರ್ತಾರೆ. ಆದರೆ ಯೇಸು ಕ್ರಿಸ್ತನು ಕೈಗೆ ತಂದೆಯಾದ ದೇವರನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಗಮನಿಸಬೇಕು, ಯಾರೆಲ್ಲ ಯೇಸುವನ್ನ ಕೈಗೆ ತಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟಿದ್ದಾರೋ ಅವರೆಲ್ಲರೂ ಯಾರ ಬಳಿಗೆ ಬರ್ತಾರೆ? ಯೇಸುವಿನ ಬಳಿಗೆ ಬರ್ತಾರೆ. ಇಲ್ಲಿ ನಾವು ನೋಡ್ತೇವೆ, ಈ 6ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಯೇಸುವನ್ನ ಹುಡ್ಕೊಂಡು ಹೋದಂತೆ ಜನರ ಗುಂಪು ಯೇಸುವಿನ ಬಳಿಗೆ ಹೋಗ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನನ್ನ ಬಳಿಗೆ ಬರುವುದನ್ನು ನಾನು ತಳ್ಳಿ ಬಿಡುವುದಿಲ್ಲ. ಒಂದು ಪ್ರಶ್ನೆಯನ್ನು ಮಾಡಿಕೊಳ್ಬೇಕಾಗ್ತದೆ, ನಮಗೆ ಯೇಸುವಿನ ಬಳಿಗೆ ಹೋಗುವಂತ ವ್ಯಕ್ತಿತ್ವವಿದೆಯಾ? ದೇವರು ಯಾರನ್ನು ತಳ್ಳಲ್ಲ ಅಂದ್ರೆ, ಯಾರು ಯೇಸುವನ್ನು ಹುಡುಕಿಕೊಂಡು ಹೋಗ್ತಾರೋ ಅವರನ್ನು ತಳ್ಳಿಬಿಡಬೇಕು. ಎಷ್ಟು ಸ್ಪಷ್ಟವಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲಿ ನಾವು ಗಮನಿಸುವಾಗ ನನ್ನ ಬಳಿಗೆ ಬರುವುದನ್ನು ತಡೆಯಬೇಕು. ಯಾರ ಬಳಿಗೆ? ಯೇಸು ನಮ್ಮ ಬಳಿಗೆ ಬಂದು 2000 ವರ್ಷಗಳ ಹಿಂದೆ ತನ್ನ ಕೆಲಸವನ್ನು, ತನ್ನ ರಕ್ಷಣೆ ಕಾರ್ಯವನ್ನು ಮಾಡುವುದು, ನಮ್ಮನ್ನು ಬಿಡಿಸುವುದು. ಈಗಲೂ ನಾವು ಎದುರು ನೋಡ್ತೇವೆ, ಬಂದೇ ಅಂತ ಬಂದೆ ಮುಂದೆ ಬರೋದು. ಯೇಸು ಸ್ವಾಮಿ ಬರೋದು ನ್ಯಾಯಾಧಿಪತಿಯಾಗಿ ಬರ್ತಾರೆ, ರಕ್ಷಕನಾಗಿ ಬರೋದಿಲ್ಲ. ಹಾಗಾದ್ರೆ ನ್ಯಾಯಾಧಿಪತಿಯ ಬರುವುದಕ್ಕಿಂತ ಮೊದಲು ನಾವು ಯೇಸುವಿನ ಬಳಿಗೆ ಹೋಗುವಂತ ವ್ಯಕ್ತಿತ್ವವಿರಬೇಕು. ಏನಿರಬೇಕು? ಅದನ್ನು ಯೋಚನೆ ಮಾಡೋಣ. ನಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ಯೇಸುವನ್ನು ಹುಡ್ಕೊಂಡು ಬರ್ತೀವ? ಇಲ್ಲ, ನಮ್ಮ ಅವಶ್ಯಕತೆನೇ ಯೇಸುನ. ನಾನು ಇನ್ನೊಂದ್ಸಲ ಹೇಳ್ತೇನೆ, ಯೇಸುವನ್ನ ನಮ್ಮ ಅವಶ್ಯಕತೆಗೋಸ್ಕರ ಹುಡ್ಕೊಂಡ್ಬಿಡ್ತೀವ ಅಥವಾ ನಮ್ಮ ಅವಶ್ಯಕತೆನೇ ಯೇಸುನ? ನಿಮ್ಮ ಅವಶ್ಯಕತೆಗೋಸ್ಕರ ಯೇಸುನ ಅಥವಾ ನಮ್ಮ ಅವಶ್ಯಕತೆನೇ ಯೇಸುನ? ಅಂದರೆ ನನ್ನ ಅವಶ್ಯಕತೆನೇ ಯೇಸು ಅಂದರೆ ಯಾವಾಗಲೂ ಅವಶ್ಯಕತೆಗೋಸ್ಕರ ಯೇಸು ಅಂತ ಹೇಳಿದ್ರೆ ನನಗೆ ಏನು ಬೇಕೋ ಅವಾಗ ಹುಡ್ಕೊಂಡು ಹೋಗ್ತೀನಿ. ಗೊತ್ತಿದೆಯಲ್ಲ? ನನ್ನ ಅವಶ್ಯಕತೆಗೋಸ್ಕರ ಯೇಸು ಅಂದರೆ ನನಗೆ ಏನೇ ಬೇಕೋ ಅವಾಗ ಮಾತ್ರ ಯೇಸು ಹುಡ್ತೀವಿ, ಮಿಕ್ಕಿದ ಟೈಮಲ್ಲಿ ಬಿಟ್ಬಿಡ್ತೀವಿ. ನಿಜ ತಾನೆ? ಯೇಸುವೇ ನಮ್ಮ ಅವಶ್ಯಕತೆ ಅಂದರೆ ಆತನನ್ನು ಯಾವಾಗಲೂ ಸಂಧಿಸ್ತೀವಿ. ಇಂಥ ವ್ಯಕ್ತಿತ್ವ ನಮಗಿರಬೇಕು. ಅದಕ್ಕೆ ದೇವರ ವಾಕ್ಯ ಹೀಗೆ ಹೇಳ್ತದೆ, 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 7ನೇ ವಚನವನ್ನು ನಾವು ಅಂದರೆ ಬಹಳ ಅದ್ಭುತವಾಗಿ ಹೀಗೆ ಬರೆಯಲ್ಪಟ್ಟಿದೆ. ದೇವರ ಆತ್ಮವು ಬಂದದರಿಂದ ಅವನು ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ ಅರಸನೇ, ಎಲ್ಲ ಯೆಹೂದ ಬೆನ್ಯಾಮೀನ್ ಕುಲದವರೇ ಕಿವಿಗೊಡಿರಿ. ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ನೀವು ಏನಾದರೂ ಬಿಟ್ಬಿಟ್ರೆ ಆತನ ಬಿಟ್ಬಿಡ್ತಾನೆ. ನಾವು ಬಿಟ್ಬಿಟ್ರೆ ಆತನನ್ನು ಬಿಟ್ಬಿಡ್ತಾನಂತೆ. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಅವಶ್ಯಕತೆಗೋಸ್ಕರ ಯೇಸುನ, ಇಲ್ಲ ನಿಮ್ಮ ಅವಶ್ಯನೇ ಯೇಸುನ. ಅವಶ್ಯಕತೆಗೋಸ್ಕರ ಯೇಸುವಿನ ಬಳಿಗೆ ಬರ್ತೀವಿ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಅಲ್ಲೊಂದು ಗುಂಪಿದ್ದು ಯೇಸುವನ್ನು ಹುಡ್ಕೊಂಡು ಬರ್ತಾರೆ. ಅವರ ಅವಶ್ಯಕತೆಯನ್ನು ತೀರಿಸಿಕೊಳ್ಳೋದಕ್ಕೆ ಕಾಡ್ಬರ್ತೀವಿ. ಆಮೇಲೆ ಹೋಗ್ಬಿಟ್ಟು ಬಿಟ್ಟೋದ ಹೋಗಿಲ್ವಾ? ಓದಂತ ಬೈಬಲ್ ಹೇಳುತ್ತೆ, ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 66ನೇ ವಚನ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 66ನೇ ವಚನ. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಇದು ಯೇಸುವಿಗೆ ಬಹಳ ನೋವಾಯಿತು. ಯಾಕಂದ್ರೆ ಒಂದು ಗುಂಪಿತ್ತು, ಆ ಗುಂಪಿನ ಜನರು
ತಮ್ಮ ಅವಶ್ಯಕತೆಗಳಿಗೋಸ್ಕರನೇ ಮಾಡ್ತಿದ್ರು, ತನ್ನ ಹೊಟ್ಟೆಗೋಸ್ಕರ, ತನ್ನ ಸುಖಕ್ಕೋಸ್ಕರನೇ ಮಾಡ್ತಿದ್ರು. ಯೇಸುಸ್ವಾಮಿ ಹೇಳ್ತಾರೆ. ಆ ವಾಕ್ಯಗಳನ್ನು ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. 26ನೇ ವಚನ, 6ನೇ ಅಧ್ಯಾಯದ 26ನೇ ವಚನ. ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡುವುದರಿಂದಲ್ಲ, ಆ ರೊಟ್ಟಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುವುದಿಲ್ಲವೇ. ಅಂದರೆ ಯೇಸುವನ್ನು ಹುಡುಕುತ್ತಿದ್ದುದು ಯಾಕಂದರೆ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ, ದೇಹದ ಆರೋಗ್ಯಕ್ಕೋಸ್ಕರ, ತಮ್ಮ ಅವಶ್ಯಕತೆಗಳು ಪೂರೈಸಿಕೊಳ್ಳೋದಕ್ಕೋಸ್ಕರ. ಒಂದು ವೇಳೆ ನಾನು ಈ ದಿನ ಹೇಳುವಂಥ ಮಾತು, ನಿನ್ನ ಅವಶ್ಯಕತೆಗಳಿಗೋಸ್ಕರ ಯೇಸು ಬಂದರೆ ಪರಲೋಕ ನಿನಗೆ ಸಂಪಾದಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಯೇಸುವನ್ನು ಹುಡ್ಕೊಂಬಂದಿದ್ದಕ್ಕೋಸ್ಕರಂತೆ ಹೊಟ್ಟೆಗೂ ತನ್ನ ಆರೋಗ್ಯಕ್ಕೂ ಅವಶ್ಯಕತೆಗಳು ಮಾತ್ರ ಹುಡ್ಕೊಂಬರ್ತದೆ. ಯೇಸುವಿನ ಬಳಿ ಬಂದರೆ ನನಗೆ ರೋಗ ಗುಣ ಆಗುತ್ತೆ, ಯೇಸುವಿನ ಬಳಿ ಬಂದರೆ ನಾನು ಹೊಟ್ಟೆ ತುಂಬುತ್ತೆ. ಅದಕ್ಕೋಸ್ಕರ ಯೇಸು ಸ್ವಾಮಿನ, ಅದಕ್ಕೋಸ್ಕರ ಅಲ್ಲ. ಅದಕ್ಕೆ ಯೇಸು ಸ್ವಾಮಿ ಅವರಿಗೆ ಮಾತನಾಡುವಾಗ, ನಾನೇ ನಿಜವಾದ ಆಹಾರ, ನೀವು ರೊಟ್ಟಿಗೋಸ್ಕರ ಬಂದಿದ್ದೀರಾ, ನಾನೇ ಆಹಾರ, ನನ್ನನ್ನು ತಿನ್ನಬೇಕು ಅಂತ ಜನರಿಗೆ ಕಠಿಣವಾಯಿತು. ಯೇಸುವನ್ನು ಸಂಚರಿಸುವುದನ್ನು ಬಿಟ್ಟುಬಿಟ್ಟು, ಯೇಸುವನ್ನು ಹಿಂಬಾಲಿಸುವುದನ್ನು ಬಿಟ್ಟುಬಿಟ್ಟು. ಕೆಲವು ಸಾರಿ ಈ ಕಠಿಣ ಮಾತುಗಳು ಬರುವಾಗ ನಾವು ಸಭೆಗಳನ್ನು ಬಿಟ್ಟುಬಿಡ್ತೇವೆ, ಪ್ರಾರ್ಥನೆಗಳನ್ನು ಬಿಟ್ಟುಬಿಡ್ತೇವೆ, ದೇವರ ಪ್ರಸನ್ನತೆಯನ್ನು ಬಿಟ್ಟುಬಿಡ್ತೇವೆ, ನಮಗೆ ಅವಶ್ಯವಿಲ್ಲ ಎಂಬುದಾಗಿ ಬಿಟ್ಟುಬಿಡ್ತೇವೆ. ಇದರಿಂದ ನಮಗೇನು ಲಾಭ ಇಲ್ಲ, ಇದಕ್ಕೆ ನಷ್ಟ ಹೊರತು ಮತ್ತೊಂದು ಇಲ್ಲ. ಈ ವಾಕ್ಯವನ್ನು ಸುಮ್ಮನೆ ಹೇಳ್ತಿಲ್ಲ, ಒಂದು ಭಾರದಿಂದ ನಿಮ್ಮ ಮಧ್ಯದಲ್ಲಿ ಹೇಳ್ತಾ ಇದೆ. ದೇವರು ನನಗೆ ಪ್ರಕಟಿಸೋದನ್ನು ಮಾತ್ರ ಹೇಳ್ತಾ ಇಲ್ಲ, ಏನು ನಾನು ಹೇಳಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ. ದೇವರು ನನಗೆ ಏನನ್ನು ಕೊಟ್ಟು ಅದನ್ನು ಹೇಳ್ತಿದ್ದಾನೆ. ದೇವರು ಏನನ್ನು ಇದನ್ನು ಹೇಳಿ ಕೇಳೋದು ಅದನ್ನು ಹೇಳ್ತಾ ಇಲ್ಲ. ಆ ಧೈರ್ಯ ನನಗೆ ದೇವರ ಪ್ರಸನ್ನತೆಯ ಮುಂದೆ ನಿಂತು ದೇವರು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ ಬಾ, ಆ ಒಂದು ಧೈರ್ಯ ನನಗೆ. ಯೇಸುವನ್ನು ಜೊತೆಗೆ ನಡೆಯುವುದನ್ನು ಬಿಟ್ಟುಬಿಟ್ಟಿರುತ್ತೆ. ಒಂದು ವೇಳೆ ನಿಮಗೆ ಕಠಿಣ ಮಾತು ಬಂತಂತ ಹೇಳ್ಬಿಟ್ಟು ಯೇಸುವಿನೊಂದಿಗೆ ನಡೆಯುವುದನ್ನು ಬಿಟ್ಟುಬಿಟ್ಟಿದ್ದೀರಾ, ಒಂದು ಆಹಾರಕ್ಕಾಗಿ ಬಿಟ್ಟುಬಿಟ್ರಿ, ನಿತ್ಯ ಜೀವಕ್ಕಾಗಿ ದುಡಿಯುತ್ತೆ ಯೇಸು ಸ್ವಾಮಿ. ಅದು ಯೇಸುವಿನ ಹಿಂದೆ ಬರೋದಕ್ಕೆ ಏನಕ್ಕೋಸ್ಕರ ಬರ್ತೇವೆ? ನಾವು ನಿತ್ಯ ಜೀವನ ಪಡ್ಕೊಳ್ಬೇಕೆಂಬುದಾಗಿ ಬರ್ತೇವೆ, ಆ ನಿತ್ಯ ರಾಜ್ಯವನ್ನು ಪಡ್ಕೊಳ್ಬೇಕೆಂಬುದಾಗಿ ಬರ್ತೇವೆ, ಆ ನಿತ್ಯತ್ವದಲ್ಲಿ ಸೇರಬೇಕೆಂಬುದಾಗಿ ಬರ್ತೇವೆ, ಮುಂದೆ ಇರುವ ದಂಡವನ್ನು ತಪ್ಪಿಸಿಕೊಳ್ಳಬೇಕೆಂಬುದಾಗಿ ಬರ್ತೇವೆ. ಅದಕ್ಕಾಗಿ ಯೇಸುವಿನ ಬಳಿ ಬರ್ತೇವೆ. ಆಗ ನಿನ್ನ ಅನುದಿನದ ಜೀವಿತದಲ್ಲಿ ಯೇಸುವಿನೊಂದಿಗೆ ನಡೆಯುವಂಥ ಅನುಭವ ನಮಗಿರಬೇಕು. ಯೇಸುವಿನೊಂದಿಗೆ ನಡೆಯುವಂಥ ಜೀವಿತ ನಮಗಿರಬೇಕು. ಅವಶ್ಯ ಇದ್ದಾಗ ಮಾತ್ರ ಯೇಸು, ಅವಶ್ಯ ಇಲ್ಲದ ಮೇಲೆ ಯೇಸು ಅಲ್ಲ. ಪ್ರತಿದಿನ ಯೇಸುವಿನೊಂದಿಗೆ ನಡೆಯಬೇಕು. ಯೇಸುವಿನೊಂದಿಗೆ ಬರ್ತಾ ಇದೆ, ಅವರ ಅವಶ್ಯಕತೆಗೋಸ್ಕರ ಬರ್ತಿದ್ರು. ಯಾವಾಗ ಇದನ್ನು ಹೇಳಿದ್ರು ಬಿಟ್ಟು ಹೋಗುವಂಥ ಗುಂಪು ಅಥವಾ ಆತನ ಜೊತೆಗೆ ನಡೆಯುವಂಥ ಗುಂಪು ತೀರ್ಮಾನ ಮಾಡಿಕೊಂಡು ಬಿಟ್ಟು ಹೋಗುವ ಕುರಿತು ಬೈಬಲ್ ಹೇಳ್ತಾರೆ. ಏನು ಗೊತ್ತ ಹೇಳುತ್ತೆ? ಓದಲಿಕ್ಕೆ ಸುದ್ದಿಯವರ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ. ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರು, ಆದರೆ ಅವರು ನಮ್ಮವರಾಗಲಿಲ್ಲ. ಯಾರೆಲ್ಲ ಬಿಟ್ಟು ಹೋಗ್ತಾರೋ ದೇವರು ಹೇಳ್ತಾರೆ ಅವ್ರು ನಮ್ಮವರಲ್ಲ. ಯಾರೆಲ್ಲ ಯೇಸುವಿನೊಂದಿಗೆ ನಡೆಯೋದಿಲ್ವೋ ಅವ್ರನ್ನ ಕುರಿತು ದೇವರು ಹೇಳ್ತಾರೆ ಅವ್ರು ನಮ್ಮವರ ಅಲ್ವೇ ಅಲ್ಲ. ನೀವು ಯಾರಿನವರು? ಯೇಸುವಿನವರ? ಅವರು ನಮ್ಮವರಾಗಿದ್ದರೆ ನಮ್ಮ ಜೊತೆಯಲ್ಲೇ ಇರುತ್ತದೆ. ಆದರೆ ಅವರು ನಮ್ಮನ್ನು ಬಿಟ್ಟು ಹೋದದರಿಂದ ಕ್ರೈಸ್ತವೆನಿಸಿಕೊಳ್ಳುವವರೆಲ್ಲರೂ ನಮ್ಮವರೆಲ್ಲವೆಂಬುದು ಸ್ಪಷ್ಟವಾಗಿ ತೋರಿ ಬಂತು. ಜೊತೆಗಿದ್ದ ಯೇಸುವಿನ ಜೊತೆಗಿದ್ದವರೇ ಕ್ರೈಸ್ತರು, ಯೇಸುವಿನ ಜೊತೆ ನಡೆಯುವವರೇ ಕ್ರೈಸ್ತರು. ಯಾರೆಲ್ಲ ಬಿಟ್ಟು ಹೋಗ್ತಾರಲ್ಲ ಅವರು ಕ್ರೈಸ್ತರಲ್ಲ. ಅವ್ರು ಯಾರು? ಕ್ರೈಸ್ತರು. ಬಿಟ್ಟು ಹೋಗುವುದು ಕ್ರೈಸ್ತರಲ್ಲ, ದೇವರು ಬಿಟ್ಟು ಹೋಗುವುದು ಕ್ರೈಸ್ತರು. ಇನ್ನೊಂದ್ಸಲಿ ಹೋಗಿರುವ ಆ ವಾಕ್ಯವನ್ನು ಯೋಹಾನ ಬರೆದ ಪತ್ರಿಕೆ 1ನೇ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ ಮತ್ತೊಂದು ಸಾರಿ ಹೊಲಿಕೊಳ್ಳೋಣ. ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರು, ಆದರೆ ಅವರು ನಮ್ಮವರಾಗಲಿಲ್ಲ. ಅಂದರೆ ಯಾರೆಲ್ಲ ಬಿಟ್ಟು ಹೋದಲ್ಲ ಅವರೆಲ್ಲ ನಮ್ಮವರಲ್ಲ. ಯಾರ ಜೊತೆಗಿರ್ತಾರೋ ಅವರೇ ನಮ್ಮವರು. ಗೊತ್ತಾಯ್ತಾ? ನನ್ನವರು ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹೇಳಬೇಕಾದ್ರೆ ಯಾರು ಯೇಸುವಿನ ಜೊತೆಗೆ ಇರ್ತಾರೋ ಅವರು ಮಾತ್ರನೇ ದೇವರು ಹೇಳ್ತಾರೆ ಇವರು ನಮ್ಮವರು. ಯಾರು ಜೊತೆಗೆ ಇಲ್ಲದೆ ಇರೋದನ್ನು ನಮ್ಮವರಲ್ಲ. ಬರ್ತಾರೆ ಹೋಗ್ತಾರೆ. ಯಾರು ದೃಢವಾಗಿ ನಿಂತರೋ ಅವರೇ ಪರಲೋಕವನ್ನು ನೋಡಿ
ನಮ್ಮವರು ಅಂತ ಕರೆಯುತ್ತೆ, ತನ್ನವರು ಅಂತ ಕರೆಯುತ್ತೆ. ಓದಪ್ಪ ಮುಂದಕ್ಕೆ. ಅವರು ನಮ್ಮವರಾಗಿದ್ದರೆ ಅವರು ನಮ್ಮವರಾಗಿದ್ದರೆ ನಮ್ಮ ಜೊತೆಯಲ್ಲೇ ಇರುತ್ತಿದ್ದರು. ನಮ್ಮ ಜೊತೆಯಲ್ಲೇ ಇರುತ್ತಿದ್ದರು. ಆದರೆ ಎಲ್ಲ ಬಿಟ್ಟು ಹೋದ್ರು. ಯೇಸುವಿನ ಜೊತೆಗೆ ಎಷ್ಟು ಜನ ಇದ್ರು? 12 ಜನ. ಆ ಮಾತನ್ನು ಯೇಸುಸ್ವಾಮಿ ಹೇಳುವಂಥ ಮಾತನ್ನು ನಾವು ನೋಡ್ತೇವೆ. ಯೇಸುಸ್ವಾಮಿ ಬಿಟ್ಟು ಹೋಗೋದನ್ನು ನೋಡಿ ಒಂದು ನೋವು ಉಂಟಾಗುತ್ತೆ. ಏನು ನೋವು ಉಂಟಾಗುತ್ತೆ ಅಂತ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 67ನೇ ವಚನ. ಯೋಹಾನ 6:67. ಯೇಸು ಇದನ್ನು ನೋಡಿ ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದಕ್ಕೆ ಸಾಕು. ಯೋಚನೆ ಮಾಡಿ, ಕಷ್ಟದಲ್ಲಿ ಬಂದು ಯೇಸುವಿನ ಬಳಿಗೆ ರೋಗ ಇತ್ತು, ಬಂದು ಗುಣ ಆಯಿತು, ಹೊಟ್ಟೆ ಅವಶ್ಯಕತೆ ಇತ್ತು, ಬಂದು ತುಂಬಿಸ್ಕೊಂಡ ಮೇಲೆ ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿ ಅವ್ರು ಹೋಗ್ತಾರಂತ ನೀವು ಹೋಗ್ತೀರಾ? ಅವ್ರು ಹೋಗ್ತಾರಂತ ನೀವು ಹೋಗ್ತೀರಾ? ಅಂದರೆ ಈ ಮಾತು ಹೃದಯಕ್ಕೆ ದೇವರು ಎಷ್ಟು ನೋಡಿ ಬಿಟ್ಟು ಹೋಗುವ ವಿಷಯದಲ್ಲಿ ದೇವರು ನೋಡಿ. ಅದಕ್ಕೆ ಈ 12 ಜನರು ನೋಡಿ ಹೇಳ್ತಾರೆ, ನೀವು ಹೋಗ್ಬೇಕಂತಿದ್ದೀರಾ? ಅಂದರೆ ನನ್ನ ಜೊತೆಗೆ ಯಾರು ಇರಲ್ವಾ? ಯೋಚನೆ ಮಾಡಿ. ಬಿಟ್ಟು ಹೋಗುವಲ್ಲ, ಯೇಸುವಿನ ಜೊತೆಗೆ ಇರುವಲ್ಲ. ಯಾರು ಯೇಸುವಿನ ಜೊತೆಗೆ ಇರೋದಕ್ಕ ಯೇಸುವನ್ನು ಬಿಟ್ಟು ಬಿಡದೆ ಪಾಲಿಸಿ. ಇಂಥದೇ ಪರಿಸ್ಥಿತಿಗಳು ಬಂದಿವೆ. ಯೇಸುವನ್ನು ನಂಬಿದ ಮೇಲೆ ನಮಗೆ ಕಷ್ಟ ಬರಲ್ಲ ಅಂತ ಹೇಳೋದಿಲ್ಲ, ಬರುತ್ತೆ. ಸಮಸ್ಯೆಗಳು ಬರಲ್ಲ ಅಂತ ಹೇಳೋದಿಲ್ಲ, ಬರುತ್ತೆ. ಆದರೆ ಆ ಎಲ್ಲದರ ಮಧ್ಯದಲ್ಲಿ ನಾವು ಯೇಸುವಿನೊಂದಿಗೆ ದೃಢವಾಗಿ ನಿಲ್ಲುವಾಗ ದೇವರು ನಮ್ಮನ್ನು ಬೇಡ ಅಂತ ತಳ್ಳದೇ ಬೇಡ ಅಂತ. ಎಷ್ಟೋ ಸಾರಿ ಸೇವೆಯ ಒಂದು ಕ್ಷೇತ್ರದಲ್ಲಿ ಬೇಡ ಎಂಬ ಯೋಚನೆಗಳು ಬಹಳ ಸಾರಿ, ಅನೇಕ ಸಾರಿ ದೇವರ ದುಃಖದ ಮುಖವನ್ನು ನೋಡಿ ನನ್ನ ತೀರ್ಮಾನವನ್ನು ಬದಲಾಯಿಸಿದೆ. ಎಷ್ಟೇ ಕಷ್ಟ ಆಯಿತು, ಎಷ್ಟೇ ನಿಂದೆಗಳು ಬಂದರು, ಎಷ್ಟೇ ಸಮಸ್ಯೆಗಳು ಬಂದರು, ಎಷ್ಟೇ ಹೋರಾಟಗಳು ಬಂದರು, ದೇವರಿಗಾಗಿ ನಿಲ್ಲಬೇಕೆಂಬ ದೃಢ ತೀರ್ಮಾನವನ್ನು ಬಯಸಿದ್ರು. ನಮ್ಮ ಸಭೆಯಲ್ಲಿ ಅನೇಕರು ಬಂದು ಅವಶ್ಯಕತೆ ಮುಗಿಸ್ಕೊಂಡು ಟಾಟಾ ತೋರಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಒಂದು ಗೊತ್ತಾಯ್ತು, ಅವ್ರು ನಮ್ಮವರಲ್ಲ. ಹೌದು, ಮದುವೆಗೋಸ್ಕರ ಬಂದು ಮದುವೆ ಮಾಡಿಸ್ಕೊಂಡು ಹೋಗ್ಬಿಟ್ರು. ಭಾಳ ದಿನ ಇರಲಿಲ್ಲ. ನಿಮ್ಮ ಸೇವೆ ನಿಮ್ಮ ಜೊತೆ ನಿಲ್ತೇನೆ ಎಂಬುದಾಗಿ ಹೇಳಿದ್ರು. ಕೈ ಕೊಟ್ಟು ಓಡೋಗ್ಬಿಟ್ರು. ನಮ್ಮವರಾದರೂ ಬಿಟ್ಟು ಹೋದ್ರು, ನಮ್ಮನ್ನು ಕರೆದು ಮಾತಾಡಿಸಿ ನಮ್ಮನ್ನು ಪ್ರೀತಿಯನ್ನು ತೋರಿಸುವ ಕೆಲವರಿಲ್ಲ. ಅಲ್ಲೂಯ್ಯ ಅವರಿದ್ದಾರೆ. ಏನೋ ಅವ್ರ ಮನಸ್ಸಿಗೆ ನೋವಾಯಿತು, ಹೋದ್ರು. ಹಾಗಂತ ನಮ್ಮ ಸಂಬಂಧನೇ ಬೇಡ ಅಂತ ಕಳ್ಕೊಂಡಿಲ್ವಲ್ಲ? ಅವರು ಕಳ್ಕೊಂಡಿದ್ದಾರ? ಗೊತ್ತಾಗತ್ತೆ ಯಾವುದು ನಮ್ಮವರು. ಕೆಲವು ಹೋದ್ರು, ಈ ಕಡೆ ತಿರುಗಿನೂ ನೋಡಿಲ್ಲ. ಒಂದು ಗೊತ್ತಾಯ್ತು, ನಮ್ಮವರಲ್ವಾ? ಅಲ್ಲ. ಯಾರು ಇವರು? ನಮ್ಮವರಲ್ಲ. ದೇವರು ದೊಡ್ಡ ಗುಂಪುಗಳು ನೋಡಿ ಸಂತೋಷ ಪಡ್ತಾರೆ. ನಿಜವಾಗ ಎಲ್ಲ ಪರಿಸ್ಥಿತಿಗಳಲ್ಲಿ ಯೇಸುವಿನೊಂದಿಗೆ ಯಾರೆಲ್ಲ ನಿಲ್ತಾರಲ್ಲ ಅವರ ವಿಷಯದಲ್ಲಿ ಪರಲೋಕ ಸಂತೋಷ ಪಡುತ್ತೆ. ಸಮಸ್ಯೆಗಳು ಬಂದು ದೃಢವಾಗಿ ನಿಲ್ತಾರಲ್ಲ ಅವರು ಮಾತ್ರನೇ ಪರಲೋಕ ನೋಡಿ ಸಂತೋಷ ಪಡುತ್ತೆ. ಸ್ತೋತ್ರ. ವಾಕ್ಯ ಬಹಳ ಸುಂದರವಾಗಿ ಇರುತ್ತೆ. ಆ ಕೀರ್ತನೆ 94:14. ಯೆಹೋವನು ತನ್ನ ಜನರನ್ನು ಬೇಡವೆಂದು ತಳ್ಳಿಬಿಡೋದಿಲ್ಲ. ದೇವರು ತಳ್ಳಿಬಿಡೋದಿಲ್ಲ, ಜನರು ಯೇಸುವನ್ನು ಬಿಟ್ಟು ಹೋಗ್ತಾರೆ. ದೇವರನ್ನು ತಳ್ಳಿಬಿಡೋದಿಲ್ಲ. ದೇವರಿಗೆ ತಳ್ಳಿಬಿಡುವಂಥ ಸ್ವಭಾವ ಇಲ್ಲ. ತಪ್ಪಿಸಿಕೊಂಡು ತಿರುಗಿ ಬರುವಾಗ ಸೇರಿಸಿಕೊಳ್ಳುವ ದೇವರು. ತಪ್ಪಿ ಹೋದ ಮಗ ತನ್ನೇ ಮನೆ ಬಿಟ್ಟು ಹೋದ, ತಿರುಗಿ ಬರುವಾಗ ಸೇರಿಸ್ಕೊಳ್ತಾ ಇಲ್ವಾ? ಬೇಡ ತಳ್ಳಿಬಿಟ್ರ. ಇಸ್ರಾಯೇಲ್ ಜನರು ಎಷ್ಟು ಸಾರಿ ದೇವರನ್ನು ಬಿಟ್ಟುಬಿಟ್ರು. ದೇವರು ಇಸ್ರಾಯೇಲ್ ಜನರನ್ನು ಬಿಡಲಿಲ್ಲ. ಅವರಿಗೋಸ್ಕರ ದೇವರು ತನ್ನ ಹೃದಯವು ತವಕಿಸ್ತಾ ಇದ್ದಾರೆ. ಯೇಸುವಿಗಾಗಿ ನಿಜವಾಗಿ ನಿಲ್ಲುವುದಾದರೆ, ಯೇಸುವಿನ ಜೊತೆಗೆ ನಡೆಯುವುದಕ್ಕೆ ನೀನು ತೀರ್ಮಾನಿಸುವುದಾದರೆ, ದೇವರು ನಿನ್ನ ಎಂಥದೇ ಪರಿಸ್ಥಿತಿಗಳಲ್ಲಿ ನಿನ್ನ ತಳ್ಳಿಬಿಡೋದಿಲ್ಲ, ಬೇಡ ಅಂತ ತಳ್ಳೋದಿಲ್ಲ. ಜನರ ವ್ಯಕ್ತಿತ್ವ ಇದೆ. ಏನಾದರೂ ನಮ್ಮೇನು ಬೇಸರಿಕೆ ಆದರೆ
ಅವ್ರು ಮನೆಗೆ ಬಂದು ನಮ್ಮನ್ನು ಬೇಡ ಅಂತ ತಂದ್ಬಿಡ್ತಾನೆ, ಮನೆಗೆ ಬಂದ್ಬೇಡ ಹೋಗೋದು ತಂದ್ಬಿಡ್ತಾನೆ. ಅದು ದೇವರ ಕನ್ನ ತನ್ನ ಹುಡುಕುವರಿಗೆ ಸಿಗುವಂತೆ ನಾವೇ ಬಿಟ್ಟು ಹೋಗಬೇಕು ಹೊರತು ಆತನ ಬಿಟ್ಟು ಹೋಗ. ಈ ಯೋಹಾನನ ಸುವಾರ್ತೆಯಲ್ಲಿ ಜನರ ಯೇಸುವನ್ನು ಬಿಟ್ಟು ಹೋದ, ಯೇಸು ಜನರನ್ನು ಬಿಟ್ಟು ಹೋದ. ಯೇಸು ಕ್ರಿಸ್ತನು ಜನರನ್ನು ಬಿಟ್ಟು ಹೋದ ಅಥವಾ ಜನರ ಯೇಸುವನ್ನು ಬಿಟ್ಟು ಹೋದ? ಜನರೇ ಯೇಸುವನ್ನು ಬಿಟ್ಟು ಹೋಗಿದ್ದು. ಯೇಸು ಜನರ ಬಿಟ್ಟು ಹೋಗಿಲ್ಲ. ಅದರ ಅರ್ಥ ದೇವರನ್ನು ಬಿಟ್ಟು ಹೋಗುವ ದೇವರಲ್ಲ. ಆತನಿಗೆ ವ್ಯಕ್ತಿತ್ವ ಅಗಲುವಂಥವನಲ್ಲ, ಸೇರಿಸಿಕೊಳ್ಳುವ. ಅಗಲುವಂಥವ್ರು ಯಾರಂದರೆ ಮನುಷ್ಯರು ಅವಶ್ಯಕತೆಗಳಿಗೆ ಮಾತ್ರನೇ ಅಂದ್ಕೊಳ್ತಾರೆ. ಅವಶ್ಯಕತೆ ತೀರಿದ ಮೇಲೆ ಅಗಲ್ತ ನಮ್ಮೊಳಗೆ ನಿಜವಾದ ವ್ಯಕ್ತಿತ್ವ ಹೇಗಿಂದ ದೇವರಿಗೆ ನಂಬಿಗಸ್ತರಾಗಿದೆ. ಹೇಗಿರಬೇಕು? ಕೆಲವು ಸಾರಿ ಅದನ್ನು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೇನೆ. ಕೆಲವು ಸಾರಿ ನಮ್ಗೆ ಯಾವುದೋ ಒಂದು ವಸ್ತುನ ತಗೋಬೇಕಂತ ಹೇಳಿ ಇಷ್ಟಪಟ್ಟು ಬ್ರ್ಯಾಂಡ್ ಇಷ್ಟಪಟ್ಟು ಹೋಗಿರ್ತೀವಿ. ಅಂಗಡಿಗೆ ಹೋದ್ಮೇಲೆ ಅದಕ್ಕಿಂತಲೂ ಬೆಸ್ಟ್ ಸಿಕ್ಕುತ್ತೆ, ಇದನ್ನು ಬಿಟ್ಬಿಟ್ಟು ಅದನ್ನು ತೊಗೊಂಡೋಗ್ತೀವ ಹೋಗಲ್ಲ. ಈಗ ಮನೇಲಿ ತೀರ್ಮಾನ ಮಾಡಿದ್ದೇನೋ ಇದು ಇಂಥ ಬ್ರ್ಯಾಂಡ್ ಇಂಥ ವಸ್ತುನ ತಗೊಳ್ಳೋಣ ಅಂತ ತೀರ್ಮಾನಕ್ಕೆ ಹೋಗ್ತೀವಿ. ಅದಕ್ಕಿಂತ ಒಳ್ಳೆ ಸಿಕ್ಕುತ್ತೆ, ಇದು ಒಂದು ಹೊಸ್ತಾಗಿರ್ಬೋದು. ಅದೇ ನಮ್ಮ ಲೈಫಲ್ಲಿ ಒಂದು ಸಾವಿ ಕೈ ಹಿಡಿದ ಮೇಲೆ ಮರಣವು ಅಗಲಿಸುವ ತನಕ ಬಿಟ್ಟು ಹೋಗಬಾರ್ದು. ಇದು ಒಡಂಬಡಿಕೆ. ಲೈಫಲ್ಲಿ ಬೆಸ್ಟ್ಗಳ ಕುರಿತು ನಾವು ಗಮನಿಸಿದಾಗ ಈಗ ಟ್ರೆಂಡಿಂಗ್ ಅಂತ ಮೊಬೈಲನ್ನು ನಾವು ತಗೊಂಡಾದ್ಮೇಲೆ ನೀವು ಸ್ವಲ್ಪ ದಿನ ಆದಮೇಲೆ ಇದಕ್ಕಿಂತ ಬೆಸ್ಟ್ ಬರುತ್ತೆ. ಅಯ್ಯೋ ನೀವು ಸ್ವಲ್ಪ ವೆಯ್ಟ್ ಮಾಡಿದರೆ ಈ ಮೊಬೈಲ್ ತೊಗೋಬೋದಾಗಿತ್ತ. ನೀವು ಸಾಧಾರಣ ನೋಡ್ರಿ, ಮೊಬೈಲ್ ತೊಗೊಂಡ್ಮೇಲೆ ಇದಕ್ಕಿಂತ ಒಳ್ಳೇದಿತ್ತು ಅಂತ ಹೇಳಿದಾಗ ಅಯ್ಯೋ ಸ್ವಲ್ಪ ಹುಡುಕಿದ್ರೆ ಇದಕ್ಕಿಂತ ಬೆಸ್ಟ್ ಸಿಕ್ತಿತ್ತಂತ ಇದು ನೋಡ್ತೀವಿ, ಇದು ನೋಡೋಣ. ವಸ್ತು ಎಲ್ಲವಕ್ಕೂ ಬೆಟರ್ ಸಿಗ್ತಾನೆ ಇರುತ್ತೆ. ಆದರೆ ಯೇಸುವಿನ ಹಾಗೆ ಬೆಸ್ಟ್ ಈ ಲೋಕದಲ್ಲಿ ಹೋಗ್ತಾ ಇಲ್ಲ. ಯೇಸುವಿಗೆ ಹಾಗೆ ಬೆಟರ್ ಯಾವುದೂ ಈ ಲೋಕದಲ್ಲಿಲ್ಲ. ಇದೆಯಾ? ಭಾಳ ವರ್ಷಗಳ ಹಿಂದೆ ಉಮಾಗೋಡ ನನಗೆ ಗೊತ್ತಿಲ್ಲ. ಈಗ ಗೊತ್ತಾ, ಮಾರ್ಕೆಟಲ್ಲಿ ಬಂಗಾರಕ್ಕಿಂತ ಯಾವುದು ಟ್ರೆಂಡ್ಗಿಂತ ಏನೇ ಉಮಾಗೋಡು ಬಂದು ಬಂಗಾರನ ಮೀರಿಸ್ಲಿಕ್ಕಾಗತ್ತಾ? ಲೈಫ್ ಒಂದು ವೇಳೆ ಬಂಗಾರಕ್ಕಿಂತ ಉಮಾಗೋಡು ಶೈನಿಂಗ್ ಕೊಡ್ಬೋದು, ಅಟ್ರಾಕ್ಷನ್ ಮಾಡ್ಬೋದು. ಆದರೆ ಬಂಗಾರದ ಬೆಲೆ ಈ ಉಮಾಗೋಡಿಗೆ ಇರೋದಿಲ್ಲ. ಆ ಸಮಯಕ್ಕೆ ಬರುತ್ತೆ. ಆ ಸಮಯ ಬಂದ ಮೇಲೆ ಏನೇ ಉಮಾಗೋಡಿ ಲಕ್ಷ ಕೊಟ್ಟು ತಗೊಂಡ್ರು ಅದರ ಬಣ್ಣ ಬದಲಾಗುತ್ತೆ. ಅದರ ಬಣ್ಣ ಬದಲಾಗುತ್ತೆ. ಲೈಫಲ್ಲಿ ಅಷ್ಟೇ. ಯೇಸು ಒಬ್ಬನೇ ಬದಲಾಗಬೇಕು. ಲೋಕ ಬದಲಾಗುತ್ತೆ, ಪರಿಸ್ಥಿತಿಗಳು ಬದಲಾಗುತ್ತೆ, ವೃತ್ತಿಗಳು ಬದಲಾಗ್ತದೆ. ಯೇಸು ಮಾತ್ರ ಬದಲಾಗದೆ ಏಕ ರೀತಿಯಾಗಿರುವುದು. ಆರಂಭದಲ್ಲಿ ಏನು ಪ್ರೀತಿಸೋದು ಎಂಡಿಂಗ್ ತನಕ ಅದೇ ಪ್ರೀತಿಸ್ತಾರೆ. ತಪ್ಪಿ ಹೋದ ಮಗ ಹೋದ, ತಿರುಗಿ ಬಂದಾಗ ಮೊದಲಿಗಿದ್ದಂಥ ಗೌರವ ತಿರುಗಿ ಬಂದಾಗ ಇತ್ತ ಇಲ್ವಾ? ಅವ್ನು ತಿರುಗಿ ಬಂದಾಗ ನೋಡ್ರಿ, ತನ್ನ ಆಳುಗಳಿಗೆ ಏನೆಲ್ಲ ತಂದೆ ಹೇಳ್ತಾನೆ, ಏಯ್ ಪಾ ಅವ್ನು ಸ್ನಾನ ಮಾಡಿಸು, ಅವ್ನು ಬಟ್ಟೆ ಹಾಕು, ಅವ್ನ ಕೈಗೆ ಇಲ್ಲ ಹಾಕು, ಅವ್ನು ಚಪ್ಪಲಿ ಹಾಕು, ಕೊಬ್ಬಿದ ಕರುವನ್ನು ಕುಯ್ ಹಬ್ಬ ಮಾಡು. ತಂದೆಗೆ ಮಗನು ಅಗಲಿರುವಂಥದ್ದು ಎಷ್ಟು ನೋವಿದೆ. ಮಗ ಅವನು ಅನ್ಕೊಂಡ, ಇದು ಯಾವಾಗಲೂ ಕಂಡೀಷನ್, ಹಾಗಾಗಿ ನಾನು ಕೊಟ್ಬಿಟ್ಟು ನಾನು ಹೋಗ್ಬಿಡ್ತೀನಿ. ತೀರ್ಮಾನ ತಗೊಳ್ಳೋದಕ್ಕೆ 1 ನಿಮಿಷ ಸಾಕು. ಬಟ್ ತೀರ್ಮಾನದಲ್ಲಿ ನಿಲ್ಲುವುದಕ್ಕೆ ಇಡೀ ಜೀವನವೇ ಬೇಕು. ತೀರ್ಮಾನ ತಗೊಳ್ಳೋಕ್ಕೆ 1 ನಿಮಿಷ. ಆ ತೀರ್ಮಾನದಿಂದ ನಿಲ್ಲಬೇಕಾದ್ರೆ ಇಡೀ ಜೀವನವನ್ನೇ ಆ ತೀರ್ಮಾನದ ಪ್ರಕಾರ ಜೀವಿಸಬೇಕು. ಈ ಲೋಕ ಬಿಸ್ನೆಸ್ಸನ್ನು ಮಾಡ್ತಾ ಇದೆ. ಲೋಕ ಏನು ಮಾಡ್ತಿದೆ? ಬಿಸ್ನೆಸ್ ಮಾಡ್ತಿದೆ. ಅವ್ರು ವ್ಯಾಪಾರ ಆಗಬೇಕು. ಅವ್ರು ಏನು ಮಾಡ್ತಾರೆ? ಆಫರ್ಗಳನ್ನ ಕೊಡ್ತಾರೆ. ಆಫರ್ಗಳನ್ನ ಕೊಡ್ತಾರೆ, ಕೊಡೋಣ. ಯಾಕೆ ಆಫರ್ ಕೊಡ್ತಾರೆ? ಅವರ ಅವಶ್ಯಕತೆಯನ್ನು ಪೂರೈಸ್ಕೊಳ್ಬೇಕು. ಅವ್ರು ಬಿಸ್ನೆಸ್ ಕಲಿಬೇಕು. ಹಣ ಸಂಪಾದನೆ ಮಾಡಬೇಕು. ಅದಾಗಲಿ ಆ ವ್ಯಾಪಾರದಲ್ಲಿ ಮೋಸ ಇದೆ ಇಲ್ವಾ? ಮೋಸ ಇದೆ.
ಹುಷಾರಾಗಿತ್ತು. ಟೋಪಿ ಹಾಕೋದು ಎಂಥ ಜಾಗನಾಗಿತ್ತು. ನಾವು ನಮಗೆ ಟೋಪಿ ಹಾಕೋದಿಲ್ಲ. ಇದು ಲೋಕ. ದೇವರಿಗೆ ಆಫರ್ ಕೊಡ್ತಾರೆ. ದೇವರು ಆಫರ್ ಜೀವಿತ ಕಷ್ಟ ಇದೇ ಜೀವಿತ ಹೀಗಿರಬೇಕು. ಸಂತಾನ ಆಫರ್ ಕೊಟ್ಟು ನಾವು ಕರ್ಕೊಂಡು ಹೋಗ್ತಾರೆ. ದೇವರು ಮೋಸ ಮಾಡೋದಿಲ್ಲ. ಹೀಗೆ ಹೇಳಬೇಕು, ಹೀಗೆ ಹೇಳಬೇಕು ಅಂತ ಹೇಳಿ ಹೆಚ್ಚು ಮಾತು ಕರ್ಕೊಂಡು ಹೋಗ್ತಾರೆ. ಆಫರ್ ನೋಡಿ ಸಿಗಾಕೊಂಡಿಯೋ ಆಫರ್ ಕೊಡು ಎಂದಿದ್ದೆ ಗೊತ್ತಾ? ಅವ್ರ ಮಾತುಗಳು ಭಾಳ ಬೆನ್ನಿದೆ. ಚಿರಿಮಳೆ ಇಟ್ಕೊಂಡು ಚಿರಿಮಳೆ ಇಟ್ಕೊಂಡ ಬೆಳೆ ನೀನು ಹೋಗ್ಬಿಟ್ರೆ ಅದೋಸ್ತದೆ ಭಾಳ ಚೆನ್ನಾಗಿದೆ. ಇದು ತಗೊಂಡು ಸುಮ್ಮನೆ ನೋಡಿದ್ರೆ ಸರ್ ಇದೇ ಆಫರ್ ತೆಗಿತಾರ, ಇದೇ ಬೆಸ್ಟ್ ತೆಗಿತಾರ, ಇಲ್ಲ ಇನ್ನೂ ಬೆಸ್ಟ್ ತೋರಿಸ್ತಾರೆ. ನಮ್ಮ ಮನಸ್ಸು ಏನಾದ್ರು ಅದಕ್ಕೆ ಹೋಗಿಲ್ಲ ಅಂದರೆ ಸರ್ ಇನ್ನೊಂದು ಸರ್ ಸ್ವಲ್ಪ ಕಾಸ್ಟ್ ಇದೆ ಸರ್, ಕಡಿಮೆ ಇರುತ್ತೆ, ಆಮೇಲೆ ಸ್ವಲ್ಪ ಕಾಸ್ಟ್ ಇದೆ ಸರ್, ಹಂಗೆ ಹೋಗ್ಬಿಟ್ಟು ಆಗಬೇಕು. ತೋರಿಸಿ 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 ತಳ್ಳಿ ಬಿಡಬೇಕು. ದೇವರಿಗೆ ಬಲವಂತ ಹಿಡಿಯುವಂಥ ಲೋಕ. ತಳ್ಳಿ ಬಿಡಲು ದೇವರಿದ್ದಾರೆ. ನೀವು ಬಲವಾಗಿ ಹಿಡಿಯುವಂಥ ಲೋಕ ಇದೆ. ಲೋಕದಲ್ಲಿ ಬಲವಾಗಿ ಹಿಡಿಯುವುದಿಲ್ಲ. ಯಾವುದೇ ಪ್ರಶ್ನೆ ಅದರ ಯೆಹೋವನು ತನ್ನ ಜನರನ್ನು ತಡೆಬಿಡಬೇಕು. ಯೆಹೋವನು ತನ್ನ ಜನರನ್ನು ತಡೆಬಿಡಬೇಕು. ಅಂದರೆ ಯಾರು ಯೇಸುವಿನ ಜೊತೆಗಿದ್ದಾರೋ ಕ್ರಮಪಡಿಸದಿರುತ್ತೆ. ಬಂಗಾರವನ್ನು ಆಯ್ಕೆ ಮಾಡಿಕೊಳ್ತಾರೆ, ಭೂಮಿನ ತೆಗಿತಾರೆ, ಹಂಗೆ ಮಾತ್ರ ತಾಮ್ರ ಎಲ್ಲ ಬೇರ್ಪಡಿಸಿ ಅದನ್ನು ಪುಟಕ್ಕೆ ಹಾಕಿ ಅದಕ್ಕೊಂದು ರೂಪವನ್ನು ಕೊಟ್ಟು ತಕ್ಕೊಂಡೋಗಿ ಮಾರ್ಕೆಟಲ್ಲಿ ನಿಲ್ಲಿಸಿದ್ರೆ ಅದು ಉಳಿಯುತ್ತೆ. ಹಾಗೆಯೇ ನನ್ನ ದೇವರು ಎಲ್ಲೆಲ್ಲಿ ಕೆತ್ತಬೇಕು ಕೆತ್ತುವಂಥದ್ದು, ಎಲ್ಲೆಲ್ಲಿ ಸರಿಪಡಿಸಬೇಕು ಅದು ಸರಿಪಡಿಸೋದು, ಎಲ್ಲಿ ಬಗ್ಗಿಸ್ಬೇಕು ಆಕಾರ ಕೊಡಬೇಕಾದ್ರೆ ಬಂಗಾರ ಕೊಡಬೇಕಲ್ವಾ? ಆಕಾರ ಕೊಡಬೇಕಲ್ಲ, ಬಗ್ಗಿಸ್ತಾರೆ. ಕೀರ್ತನೆ 12ನೇ ವಚನ. ಯಾಹುವೇ, ನೀನು ಯಾವನನ್ನು ಶಿಕ್ಷಿಸಿ ಧರ್ಮೋಪದೇಶ ಮಾಡುತ್ತೀಯೋ ಅವನೇ ಧನ್ಯನು. ಯಾಹುವೇ, ನೀನು ಯಾವನನ್ನು ಶಿಕ್ಷಿಸಿ ಧರ್ಮೋಪದೇಶ ಮಾಡುತ್ತೀಯೋ ಅವನೇ ಧನ್ಯ. ದೇವರ ಉಪದೇಶ ನಮ್ಮನ್ನು ತಿದ್ದುವುದಕ್ಕೆ, ದೇವರ ಉಪದೇಶ ನಮ್ಮನ್ನು ಕ್ರಮಪಡಿಸುವುದಕ್ಕೆ, ದೇವರ ಉಪದೇಶ ನಮ್ಮ ಒಳ್ಳೆಯ ಗುಣಗಳನ್ನು ಲೋಕದಲ್ಲಿ ಜನರ ಮಧ್ಯದಲ್ಲಿ ತೋರಿಸುವುದಕ್ಕೆ. ಯಾರು ಈ ಉಪದೇಶದ ಪ್ರಕಾರವಾಗಿ ಶಿಕ್ಷಣದ ಒಳಪಟ್ಟನೋ ಅವರೇ ಎನ್ನಲಾರ. ಈ 94 ಕೀರ್ತನೆ ಬಹಳ ವಿಷಯ. ವಿಧವೆಯ ಬಗ್ಗೆ ಮಾತಾಡ್ತಾರೆ, ಅನಾಥರ ಬಗ್ಗೆ ಮಾತಾಡ್ತಾರೆ. ಈ ಅನಾಥರು ಹೆಂಗಿರ್ತಾರೆ, ಈ ವಿಧವೆಯರು ದೇವರು ಹೆಂಗಿರ್ತಾರೆ, ಈ ವಿಧವೆಯರು ಹೆಂಗೆ ನಡ್ಕೊಳ್ಬೇಕು ಅನ್ನೋ ವಿಚಾರ ಇದೆ. ಅನಾಥರಿಗೆ ದೇವರು ಏನೆಲ್ಲ ಮಾಡ್ತಾನೆ ಅನ್ನೋ ವಿಚಾರದಲ್ಲಿ ಭಾಳ ವಿಷಯ ಇದೆ. ವಿರೋಧಿಗಳ ಮಧ್ಯದಲ್ಲಿ ನಾವು ಹೆಂಗಿರಬೇಕು ಅನ್ನೋದು ಅನಿಸುತ್ತೆ. ವಿರೋಧಿಗಳು ನಮ್ಗೆ ಹೆಂಗೆ ಬರ್ತಾರೆ, ಅವರ ಮಧ್ಯದಲ್ಲಿ ನಾವು ಹೆಂಗೆ ಜೀವಿಸಬೇಕು ಅನ್ನೋದು ಮನೆ. ಇದೆಲ್ಲ ಉಪದೇಶ. ದೇವರು ವಾಕ್ಯವನ್ನು ಆಶೀರ್ವದಿಸ್ತಾರೆ. ಉತ್ತಮವಾದಂಥ ಸಂದೇಶವನ್ನು ನನಗೆ ಬಹಳ ವಿಷಯ. ಕ್ಲುಪ್ತವಾಗಿ ವಿಷಯಗಳನ್ನು ಮಾತ್ರ ಯಾರು ತನ್ನವರು, ಯಾರು ಯೇಸು ಜೊತೆಗಿರ್ತಾರೆ, ಯಾರು ಇರೋಲ್ಲ ಅನ್ನೋ ವಿಚಾರದಲ್ಲಿ ಮಾತಾಡ್ತಾರೆ. ಇದೇ ಸಂದೇಶ. ದೇವಚಿತ್ರವಾದ ಮುಂದೆ ಇದನ್ನು ನಿರ್ವಹಿಸ್ತಾರೆ. ದೇವರು ಅನುಕೂಲ ಮಾಡಿಕೊಟ್ಟು ಅದನ್ನು ಮುಂದೆ ಮಾತಾಡ್ತಾರೆ. ದೇವರು ವಾಕ್ಯಗಳನ್ನು ಆಶೀರ್ವದಿಸ್ತೀವಿ. ಒಂದು ತೀರ್ಮಾನ ಮಾಡಿಕೊಳ್ಳೋಣ. ಯೇಸುವಿನ ಜೊತೆಗೆ ಇರುವವರು, ಯೇಸುವಿನ ಬಿಟ್ಟು ಅಗಲವರು ನಾವು ತೀರ್ಮಾನ ಮಾಡೋಣ. ಪ್ರಾರ್ಥನೆ ಪ್ರಾರ್ಥನೆ ಮಹಾಪ್ರೀತಿಯನ್ನು ಪ್ರಾರಂಭ ಈ ಒಳ್ಳೆಯ ಸಮಯಕ್ಕಾಗಿಷ್ಟು ದೇವರೇ ಕೃಪೆಗಾಗಿಷ್ಟು ಅಪ್ಪ ಇದನ್ನು ಮಾತಾಡಿದ ಮಾತಾಡಿದ ವಾಕ್ಯವನ್ನು ಜೀವಿಸಿ ಯಾವಾಗಲೂ ನಿನ್ನ
ಆಶ್ರಯಿಸುತ್ತದೆ. ಎಲ್ಲ ಮಹಿಮೆಗಳಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ